ಮಕ್ಳು ಯಾರಾದ್ರೂ ಮುದ್ದೆ ತಿನ್ನಲ್ಲ ಅಂದ್ರೆ ಈ ತರ ಮಾಡ್ಕೊಡಿ, ನಿಜವಾಗ್ಲೂ ತುಂಬಾ ಹೆಲ್ತ್ ಒಳ್ಳೇದು. ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಇಷ್ಟು ನೀಟಾಗಿ ಮಾಡೋದಿಕ್ಕಾಗೋದು, ಇಲ್ಲ ಅಂದ್ರೆ ನಿಜ ಎಲ್ಲ ಬ್ರೇಕ್ ನಮ್ಮ ಮನೇಲಿ ಹಚ್ಚೋದ್ ಬೇಡವಾ, ಕೆಳಗಡೆ ತೆಗೆದು ಜಡ್ದಿ ಆಮೇಲೆ ಇಡ್ತೀನಿ. ಬಂದಿದೆ. ನೆಕ್ಸ್ಟ್ ಯಾವ ಶೇಪ್ ಮಾಡ್ತೀರಾ? ಅದಕ್ಕೆ ಟ್ರಯಾಂಗಲ್ ಮಾಡ್ತೀರಾ? ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ನೋಡ್ತಾ ಇದ್ದೀನಿ. ಹಿಟ್ಟು ಕೈಗೇನು ಅಂಟ್ತಾ ಇಲ್ಲ. ಸಖತ್ತಕ್ಕೆ ನೋಡಿ, ಇವಳೆ ಮುದ್ದೆ ತಿಂದಿದ್ರೆ ಇರೋಳು ರಾಗಿ ತಿಂದ್ಬಿಟ್ಟು ಅಂತಿದ್ದಾಳೆ. ಸೊ ನಿಮ್ಮ ಮನೇಲಿ ಯಾರಾದರೂ ಮುದ್ದೆ ತಿನ್ನಲ್ಲ ಅಂದರೆ ಮಕ್ಕಳು ಮಾಡ್ಕೊಡಿ, ಈ ಥರ ನಿಜ ತಿಂತಾರೆ. ಬೆಳ್ಳಿ ಇದು ಚಿನ್ನ ಎರಡೂ ಸೇರಿಸ್ಕೊಂಡು ತಿಂತಿದ್ದೀವಿ ನಾವು. ಶಾವ್ಗೆ ಎಷ್ಟು ಬೆಳ್ಳಗಿದೆ ತೋರ್ಸೋದಿಕ್ಕೆ, ಪವರ್ ಹೋದ್ರೂ ಚಂದ್ರನ್ ಥರ ಹೊಳಿತಿದೆ ನೋಡಿ, ಎಷ್ಟು ಗಮ್ಮಂತಿದೆ ಅಂದರೆ ಪುಡಿ ಉದುರಿಸಿ ಹಂಗೆ ತಿನ್ಬೋದು ಅನ್ಸುತ್ತೆ. ಕೊಡಿಯೋದಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ಲು ಅಂದರೆ, ನಮ್ಮ ಅದಕ್ಕೆ ಏನದಕ್ಕೆ ಅದು ಒಟ್ಶಾವ್ಗೆ ಮತ್ತು ಕಾಯಲ್ಲಿ ಮಾಡ್ತಾ ಇದ್ದಾರೆ. ನನಗದನ್ನು ಮಾಡೋದಕ್ಕೆ ಬರಲ್ಲ. ಸೊ ನಮ್ಮ ಅದಕ್ಕೆ ಹೇಗೆ ಪ್ರಿಪೇರ್ ಮಾಡೋದು ಎಲ್ಲ ತೋರಿಸ್ತಾರೆ ನೋಡಿ. ಇವತ್ತು ಫುಲ್ ಹಬ್ಬ ನಮ್ಮ ಮನೇಲಿ ಸ್ಪೆಷಲಾಗಿ ಮಾಡ್ತಿದ್ದಾರೆ. ಸುಮ್ಮನೆ ಕ್ರೇವಿಂಗ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಸಮ್ಮರ್ ಸೀಸನ್ ಅಲ್ವಾ, ಸೊ ಹಾಗಾಗಿ ಎಲ್ರಿಗೂ ತಿನ್ನೋದಕ್ಕೆ ಅಂತ ಸ್ನ್ಯಾಕ್ಸ್ಗೆ ಅಂತ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಬಂದು ತುಪ್ಪ 1-2 ಸ್ಪೂನು, ಇದು ಮುದ್ದೆ ಮಾಡಿದಾಗ ಹಾಕ್ಕೊಳೋದಕ್ಕೆ ಅನಿಸುತ್ತೆ. ಮತ್ತು ಬೆಲ್ಲ, ಕಾಯಿ ತುರಿ, ಇದು ಬೆಲ್ಲ ಪೌಡ್ರ್ ಮಾಡ್ಕೊಳೋದಕ್ಕಂತೆ. ಎಳ್ಳು, ಬಿಳಿ ಎಳ್ಳು, ಮತ್ತು ಗೋಡಂಬಿ ಮತ್ತು ಬಾದಾಮಿ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು. ನಾವು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಏಲಕ್ಕಿ, ಇದಿಷ್ಟು ಬೇಕು. ಮಾಡೋ ಪ್ರೋಸೆಸ್ ಹೇಗೆ ನೋಡೋಣ ಬನ್ನಿ. ನಮ್ಮ ಅದಕ್ಕೆ ಈಗ ನೋಡಿ, ಇಲ್ಲಿ ಶಾವಿಗೆ ಮಾಡೋದಕ್ಕೆ ನೀರಿಟ್ಟಿದ್ದಾರೆ. ನೀರಿಟ್ಬಿಟ್ಟು ಇವಾಗ ಪೌಡ್ರ್ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕಾಯಲ್ಲಿ ಮಾಡೋಕ್ಕೆ ಕಾಯಿ 4 ಏಲಕ್ಕಿ. ಇದು ಕಡಲೆ ಹಾಕೋದಕ್ಕೆ ಅಂದರೆ ಗಟ್ಟಿ ಬರಲಿ ಅಂತ. ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ, ನಾನು ಹುರ್ಗಡ್ಲೆನೇ ಹಾಕ್ತಾ ಇದ್ದೀನಿ. ಕಾಯಲ್ಲೂ ಸ್ವಲ್ಪ ಗಟ್ಟಿ ಇರಲಿ ಅಂತ ಅಷ್ಟೆ. ಇದು ಕಾಯಿ ಬದಲು ಕೊಬ್ಬರಿ ಹಾಕ್ಕೊಂತಾರ? ಕೊಬ್ಬರಿನೂ ಚೆನ್ನಾಗಿರುತ್ತೆ, ಬಟ್ ಕಾಯಿನಷ್ಟು ರಸ ಬರಲ್ಲ. ಇದು ನಿಮಗೆ ಹಾಕ್ತೀನಲ್ವಾ. ಬಾದಾಮಿ ಮತ್ತು ಗೋಡಂಬಿ ಇದನ್ನು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಕಾಯಲ್ಗೆ ಸಾರಿ ನೋಡಿ, ನಾನಿಲ್ಲಿ ನಮ್ಮ ಅತ್ತಿಗೆಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಒಬ್ಬರೇ ಪಾಪ ಕಷ್ಟಪಡ್ತಾರೆ ಅಡುಗೆ ಮಾಡೋದಕ್ಕೆ, ಅದಕ್ಕೆ ನಾನು ಆಗಾಗ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತೀನಿ. ಅದಕ್ಕೆ ಬೆಲ್ಲ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಯಾವತ್ತೂ ಒಚ್ಚಾವ್ಗೆ ಟ್ರೈ ಮಾಡಿಲ್ಲ. ಅಂದರೆ ಮನೇಲಿ ನಮ್ಮ ಅತ್ತಿಗೆ ಇಲ್ಲ ನಮ್ಮಮ್ಮ ಯಾರಾದರೂ ಮಾಡಿಕೊಟ್ಟಾಗ ನಾನು ತಿಂದಿದ್ದೀನಿ ಅಷ್ಟೇ. ನಾನ್ ವೆಜ್ಗೂ ಚೆನ್ನಾಗಿರುತ್ತೆ ಒಚ್ಚಾವ್ಗೆ, ಆದರೆ ನಮಗೆ ಕಾಯಲ್ ಜೊತೆಗೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯಾವತ್ತೂ ಟ್ರೈ ಮಾಡಿಲ್ಲ, ಯಾವಾಗಾದರೂ ಒಂದ್ಸರಿ ಟ್ರೈ ಮಾಡಬೇಕು. ಯಾಕಂದರೆ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದೆ. ಕಾಯಲ್ಲಿ ರೆಡಿ ಮಾಡ್ಕೋಬೇಕು, ಆಮೇಲೆ ಹಾಕೋ ಪುಡಿ ರೆಡಿ ಮಾಡ್ಕೋಬೇಕು, ಆಮೇಲೆ ಮುದ್ದೆ ತಿಳ್ಕೊಬೇಕು, ಇದೆಲ್ಲ ಲಾಂಗ್ ಪ್ರೊಸೆಸ್ಸು. ನಾನೇನೇ ಇದು ಸಿಂಪಲಾಗಿ ಬೇಗ ಆಗೋ ಅಂಥ ಅಡುಗೆನ ಜಾಸ್ತಿ ಮಾಡ್ಕೊತಿರ್ತೀನಿ. ಸೊ ಇದು ನಮ್ಮ ಮನೇಲಿ ಬಂದಾಗಲೇ ನಾನು ಜಾಸ್ತಿ ಒಚ್ಚಾವ್ಗೆ ಎಲ್ಲ ತಿಂದಿರೋದು. ಆದರೆ ಇವರು ನಮ್ಮಮ್ಮ ಇಬ್ಬರು ಮಾಡಿಕೊಟ್ಟಾಗ ಮಾತ್ರ. ಆಯ್ತಾ ಅದಕ್ಕೆ ಇದ್ದಾರೆ ನೋಡಿ, ಇಷ್ಟು ನೈಸ್ಗಾಗಬೇಕು. ಅವಾಗೆಲ್ಲ ಹೊಲ ಗದ್ದೆಲಿ ಕೆಲಸ ಮಾಡಿ ಬಂದವ್ರಿಗೆ ಕಾಯಲ್ಲಿ ಮಾಡಿಕೊಡೋರು ಎದೆ ನೋವು ಬರುತ್ತೆ ಅಂತ. ಏಕೆಂದರೆ ಆಗ ಹೊಲ ಉಳೋರು, ಏರಿಟ್ಕೊಂಡು ಹೊಲ ಉಳೋರೆಲ್ಲ ಇರೋರಲ್ಲ. ನಮ್ಮ ಅಜ್ಜಿ ಅವಾಗೆಲ್ಲ ನಮ್ಮ ಅಪ್ಪಾಜಿ ಅವ್ರಿಗೆಲ್ಲ ಮಾಡಿಕೊಡೋರು, ಅವೆಲ್ಲ ನೋಡಿದ್ದೀವಿ. ಮತ್ತು ಶಾವ್ಗೆನ ಜಾಸ್ತಿ ನಾನ್ ವೆಜ್ ಚಿಕನ್ ಸಾಂಬಾರ್ ಜೊತೆ ತಿಂತಾರೆ. ಬಟ್ ಇವಾಗ ಯಾರು ಆ ಥರ ಎಲ್ಲ ಲೈಕ್ ಮಾಡಲ್ಲ, ಕಾಯಲ್ಲಿ ಜೊತೆನೇ ತಿನ್ನೋದು. ಸೊ ಅದಕ್ಕೆ ನಾನು ಒತ್ತು ಶಾವಿಗೆಗೆ ಕಾಯಲ್ಲಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಳ್ಳನ್ನು ಹುರ್ಕೊತೀನಿ. ಬಿಳಿ ಎಳ್ಳು, ಅದು ಪೌಡ್ರ್ ಮೇಲೆ ಹಾಕಬೇಕಲ್ವಾ. ಕಪ್ಪೆಳ್ಳಾದರೂ ಯೂಸ್ ಮಾಡ್ಕೋಬೋದಲ್ಲ? ಯೂಸ್ ಮಾಡ್ಬೋದು, ಆದರೆ ಬಿಳಿ ಎಳ್ಳಾದರೆ ವೈಟ್ ಚೆನ್ನಾಗಿರುತ್ತಲ್ಲ. ಅದು ಸುಮ್ಮನೆ ಜಾಸ್ತಿ ಸೀಸೋದೇನು ಬೇಡ, ಚಟಪಟ ಅಂದರೆ ಸಾಕು. ಕೈಯಲ್ಲಿ ಚೆನ್ನಾಗಿ ಅಡುಗೆ ಆಗುತ್ತೆ ಅಂತಾರೆ, ಅದಕ್ಕೋಸ್ಕರ ಎಲ್ಲದರಲ್ಲೂ ಒಂದೊಂದು ಸರಿ ಕೈ ಆಡಿಸ್ಬಿಡ್ತೀನಿ. ಚೆನ್ನಾಗಿದ್ರೆ ಕ್ರೆಡಿಟ್ ಎಲ್ಲ ನಾನೇ ತೊಗೊಂಡ್ಬಿಡೋದು. ಚೆನ್ನಾಗಿರಲಿ ಚೆನ್ನಾಗಿರದೇ ಇರಲಿ ನಾವೇ ತಿನ್ನೋದು. ನಮ್ಮ ಮನೇಲಿ ಹೆಂಗೆ ಮಾಡಿದ್ರು ಆಫ್ ಮಾಡಲ ಇದು. ನಮ್ಮ ಮನೇಲಿ ಹೆಂಗೆ ಮಾಡಿದ್ರು ಎಲ್ಲರೂ ಚೆನ್ನಾಗೈತೆ ಅಂತಲೇ ತಿನ್ನೋದು. ಹೌದು, ನಮ್ಮ ಮನೇಲಿ ಫುಡ್ ಬಗ್ಗೆ ಕಮೆಂಟ್ ಕೊಡೋಲ್ಲ ಜಾಸ್ತಿ ಯಾರೂ. ನಮ್ಮ ಮನೇಲಿ ಯಾರಾದರೂ ಅಷ್ಟೇ ಹೆಂಗಿದ್ರು ಚೆನ್ನಾಗೈತೆ ಅಂತಲೇ ತಿನ್ನೋದು. ಎಲ್ಲ ನಮ್ಮಪ್ಪಾಯಿಂದ ಹೇಳಿಸ್ಕೊಂಡಿರೋದು. ನಮ್ಮಪ್ಪ ಯಾವ ಫುಡ್ ಬಗ್ಗೆನೂ ಕಮೆಂಟ್ ಮಾಡಲ್ಲ, ಏನೇ ಕೊಟ್ಟರು ಆರಾಮಾಗಿ ತಿಂದ್ಬಿಡ್ತಾರೆ. ಬೆಲ್ಲ, ಏಲಕ್ಕಿ ಕಾಯಿ, ಎಳ್ಳು,
ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೋಣ ಅಷ್ಟೇ. ಅದು ಇದಕ್ಕೂ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರೋದು ಅಲ್ಲ, ಹಾಕೋಣ. ಓಕೆ, ಮಕ್ಕಳು ತಿನ್ನೋದಲ್ವಾ? ಮಕ್ಕಳು ತಿಂತಾರಲ್ವಾ. ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ನ ಹಾಗೆ ಕೊಟ್ಟರೆ 3 ಜನನು ಆಯ್ದು ಇಡ್ತಾರೆ ಪಕ್ಕದಲ್ಲಿ. ಅಂದರೆ ಪಾಯಸ ಅದಕ್ಕೆಲ್ಲ ಹಾಕಿದ್ರೆ ಇದ್ರಲ್ಲಿ ಪುಡಿ ಸ್ವಲ್ಪ ಪೌಡ್ರ್ ಥರ ಆಗಿರುತ್ತಲ್ಲ, ತಿನ್ಕೊತಾರೆ. ಇನ್ನೊಂದು ಎಳ್ಳಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ, ತಿನ್ನಬೇಕು. ಹೌದಾ? ನಾವು ಎಳ್ಳು ಹೀಟು ಅಂತೀವಿ, ಕಪ್ಪೆಳ್ಳಾಗಲಿ ಬಿಳಿ ಎಳ್ಳಾಗಲಿ. ಎಳ್ಳಲ್ಲಿ ನುಗ್ಗೆ ಸೊಪ್ಪು, ಮೊನ್ನೆ ನಾನು ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದಾಗ ಎಳ್ಳಿಲ್ವಾ, ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ ಅಂತ ಎಳ್ಳಲ್ಲೂ ಇರುತ್ತೆ. ಅಲ್ಲಿ ಐರನ್ ಕಂಟೆಂಟ್ ಇರುತ್ತಂತೆ, ನಮ್ಮ ಅದಕ್ಕೆ ಈಗ ತಾನೇ ಹೇಳಿದ್ರು. ಸೊ ಮಕ್ಳಿಗೆಲ್ಲ ಕೊಟ್ಟರೆ ಒಳ್ಳೇದು, ಬಟ್ ಎಕ್ಸೆಸ್ ಆಗಿ ಕೊಡಬಾರ್ದು. ಕೆಲವು ಮಕ್ಳಿಗೆ ಅಲರ್ಜಿ ಥರ ಆಗಿ ಹೀಟ್ ಜಾಸ್ತಿ ಆಗುತ್ತೆ. ಸೊ ಲಿಮಿಟಾಗಿ ಕೊಟ್ಟರೆ, ಯಾವಾಗಾದರೂ ಮಂತ್ ಒನ್ಸು ಆ ಥರ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಪೌಡ್ರ್ ಮಾಡೋಣ. ಜಾಸ್ತಿ ಪೌಡ್ರ್ ಮಾಡಬಾರ್ದು, ಅದು ಎಣ್ಣೆದು ಜಿಡ್ಡು ಬಿಟ್ಕೊಳ್ಳುತ್ತೆ. ಸುಮ್ಮನೆ ಪುಡಿ ಅಷ್ಟೆ. ಬೆಲ್ಲ, ಗಮ್ಮಂತಿದೆ. ಎಳ್ಳು ಹುರಿದಿರೋದಕ್ಕೂ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ಲ ನೋಡಿ, ಎಷ್ಟು ಗಮ್ಮಂತಿದೆ ಅಂದರೆ ಪುಡಿ ಉದುರಿಸಿ ಹಂಗೆ ತಿನ್ಬೋದು ಅನಿಸುತ್ತೆ. ಕೊಡಿ ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ. ನೋಡಿ, ಎಳ್ಳಿನ ಪುಡಿ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಅಂತ, ಬಟ್ ಆದರೆ ಹಂಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ನಮ್ಮ ಮಮ್ಮಿ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಕಡುಬು ಮಾಡ್ತಾರೆ. ಕಡುಬು ಕಾಯಲ್ಲಿ ಮಾಡ್ತೀವಲ್ವ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ, ಅದು ಕಡುಬ್ಗ ತುಂಬ್ತೀವಲ್ವ ಇದೇ ಥರ ಎಳ್ಳು ಕಡಲೆ ಈ ಹಿಟ್ಟಿನ ಜೊತೆಗೆ ನಮ್ಮ ಮಮ್ಮಿ ಯಾವಾಗಲೂ ಪ್ರತಿ ವರ್ಷ ಶಾವಿಗೆನೂ ಮಾಡ್ತಾರಾ? ಮಾಡೋರು. ನಾವು ಇದನ್ನ ಹಾಕಿ ನಾನು 2 ಕಡುಬು ಮಾಡಿ ತೋರಿಸ್ತೀನಿ. ಇವತ್ತು ನಾವು ಏನೇನು ಮಾಡ್ತಿದ್ದೀವಿ ಅಂದರೆ, ಆ್ಯಕ್ಚುಲಾಗಿ ಈಗ ನಾನು ಏನು ಹೇಳಿದೆ ಅಂದರೆ, ಅಕ್ಕಿ ಶಾವಿಗೆ ಜೊತೆಗೆ ಮಕ್ಕಳು ತಿಂತಾರಲ್ವ, ಸೊ ರಾಗಿ ಶಾವಿಗೆನೂ ಮಾಡೋಣ ಅದಕ್ಕೆ. ನಮ್ಮ ಮನೇಲಿ ಮುದ್ದೆ ಮಕ್ಕಳು ಯಾರೂ ತಿನ್ನಲ್ಲ. ನನ್ನ ಮಗ ಒಬ್ಬ 1-2 ತುತ್ತು ತಿಂತಾನೆ, ಇನ್ನು ನಮ್ಮ ಮೋಹಿತ ಮತ್ತು ಬುದ್ಧ ಇಬ್ಬರು ಮುದ್ದೆ ತಿನ್ನಲ್ಲ. ಮುದ್ದೆ ಮುಟ್ಟೋದೇ ಇಲ್ಲ. ಒಟ್ಟು ಶಾವಿಗೆ ಮಾಡಿಕೊಟ್ರೆ ಅದು ಸ್ವಲ್ಪ ನೂಡಲ್ಸ್ ಥರ ಇರುತ್ತಲ್ವ, ಅವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ರಾಗಿ ಶಾವಿಗೆ ಮಾಡೋಣ ಅದಕ್ಕೆ ಅಂದೆ. ಈಗ ನಮ್ಮ ಅದಕ್ಕೆ ಜೊತೆ ಕಡುಬು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಒಂದೇ ದಿನ ನಮ್ಮ ಅದಕ್ಕೆ ಎಷ್ಟು ವೆರೈಟಿ ಮಾಡ್ತಾರೆ ನೋಡಬೇಕು. ಇನ್ನೊಂದು ಪಾತ್ರೆ ಯಾಕೆ ಇದರಲ್ಲೇ ಮಾಡಬೇಕು. ಸೊ ಇದಕ್ಕೆ ಸೋಸ್ಕೊಂತಿದ್ದಾರೆ. ಏನು ಗಲೀಜಿಲ್ಲ, ಬಟ್ ಆದರೂ ಡೌಟ್ಗೆ ಒಂದ್ಸರಿ ಸೋಸ್ತಿದ್ದೀವಿ. ನೋಡಿ, ಏನು ಗಲೀಜಿಲ್ಲ. ಆ್ಯಕ್ಚುಲಾಗಿ ನಾವು ತರೋ ಬೆಲ್ಲ ನೀಟಾಗೇ ಇರುತ್ತೆ, ಚೆನ್ನಾಗಿರೋ ಕಡೆನೇ ತರ್ತೀವಿ. ಸೊ ಏನು ಗಲೀಜಿಲ್ಲ. ಮೊದಲು ಒಂದು ತಿನ್ನೋದಲ್ವಾ, ಕ್ಯೂಬ್ ಥರ ಇರೋ ಬೆಲ್ಲ ತಂದಿದ್ದೆ, ಚೆನ್ನಾಗಿದೆ ಕ್ಯೂಬ್ ಅಂತ, ಬಟ್ ಅದು ಸ್ವೀಟೇ ಇರಲಿಲ್ಲ ಅಲ್ಲ. ಅದಕ್ಕೆ ಎಷ್ಟು ಹಾಕಿದ್ರು ಸ್ವೀಟ್ ಇರಲಿಲ್ಲ. ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುನೂ ಬೇಡ, ಅಷ್ಟು ಗಟ್ಟಿನೂ ಇರಬಾರ್ದು. ಇದು ತುಂಬ ಗಟ್ಟಿ ಇದೆ. ಕುದ್ಮೇಲೆ ಕಡಲೆ ಎಲ್ಲ ಹಾಕಿದ್ದೀವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ, ಅದು ಕುದ್ದಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಕೆಲವರು ಗಟ್ಟಿ ಇಷ್ಟ, ಪಾಯಸ ಥರನೇ ಟೇಸ್ಟ್ ಇರುತ್ತೆ, ಗಟ್ಟಿನೂ ಚೆನ್ನಾಗಿರುತ್ತೆ. ನಾನು ಸೇಮ್ ಗಸಗಸೆ ಪಾಯಸ ಮಾಡ್ದಾಗಿತ್ತಲ್ಲ ಅದೇ ಥರ ಇದೆ. ಗಮ್ಮಂತಿದೆ. ಗಸಗಸೆ ಒಂದು ಮಿಸ್ ಆಗೈತೆ ಅಷ್ಟೇ, ಬಟ್ ಗಮ್ಮಂತಿದೆ. ಎಷ್ಟು ಗಮ್ಮಂತಿದೆ ಅಂದರೆ ಇವಾಗ ಅದು ಕುದ್ದಿದ ತಕ್ಷಣ ಕುಡಿಬೋದು, ಅಷ್ಟು ಗಮ್ಮಂತಿದೆ. ಇಲ್ಲಿ ಮುದ್ದೆ ಒಂದ್ಸದಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಕಾಯಲ್ಲಿ ಒಂದು ಕುದಿ ಬರಬೇಕು. ಕಾಯಾಲು ಆ್ಯಕ್ಚುಲಾಗಿ ಉಕ್ಕಿ ಸುರಿಯುತ್ತೆ ಅನ್ನೋ ಥರ ಇತ್ತು, ಚಿಕ್ಕ ಪಾತ್ರೆಯಲ್ಲಿ ಇಟ್ಬಿಟ್ಟಿದ್ವಿ. ಸೊ ಅದಕ್ಕೆ ಅದನ್ನು ಬೇರೆ ಪಾತ್ರೆಗೆ ಚೇಂಜ್ ಮಾಡ್ತಿದ್ದಾರೆ ನಮ್ಮ ಅದಕ್ಕೆ. ನಾನಿಲ್ಲಿ ರಾಗಿ ಶಾವಿಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಮುಚ್ಚೋದು ಬೇಡವಾ? ಕೆಳಗಡೆ ತೆಗೆದು ಜಡ್ದು ಆಮೇಲೆ ಇಡ್ತೀನಿ. ಆಮೇಲೆ ನೀಟಾಗಿ ಗಂಟಿಲ್ದಂಗೆ ಇದು ಮಾಡ್ತೀನಿ. ಮುದ್ದೆನ ಚೆನ್ನಾಗಿ ತಿರುವಿ ಸ್ವಲ್ಪ ಬೇಯಲಿ. ಅದು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಉಂಡೆ ಕಟ್ಟಿ ಮತ್ತೆ ಬೇಯಿಸಿ ಇಡ್ಲಿ ಪಾತ್ರೆಯಲ್ಲಿ ಆಮೇಲೆ ಒತ್ತುತ್ತಾರೆ, ಇಲ್ಲಾಂದರೆ ಒತ್ಬಿಟ್ಟು ಮತ್ತೆ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ಗೆ ಇಡ್ತಾರೆ. ನಾವು ಒಂದೇ ಸಲ ನೀಟಾಗಿ ಮುದ್ದೆನೆಲ್ಲ ಬೇಯಿಸಿ ಶಾವಿಗೆ ಒತ್ತೋಣ. ರಾಗಿ ಶಾವಿಗೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಕಲ್ಲು ಉಪ್ಪು ಮತ್ತು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಇಲ್ಲಿ ರಾಗಿ ಶಾವಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವತ್ತೂ ರಾಗಿ ಶಾವಿಗೆ ಟೇಸ್ಟ್ ಮಾಡಿಲ್ಲ, ಸೊ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡಬೇಕು ಹೇಗಿರುತ್ತೆ ಅಂತ. ಇದು ಚಕ್ಲಿ ಹೊತ್ತ ಒಳ್ಳು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದಾರೆ ನಮ್ಮ ಅದಕ್ಕೆ. ನಾನು ತೋರಿಸೋಣ ಅಂದ್ಕೊಂಡೆ, ಇದಕ್ಕೆ ಹಾಕಿಟ್ಟಿದ್ದಾರೆ ಶಾವಿಗೆ ಹೊತ್ತೋದಕ್ಕೆ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ನೋಡ್ತಾ ಇದ್ದೀನಿ. ಹಿಟ್ಟು ಕೈಗೇನು ಅಂಟ್ತಾ ಇಲ್ಲ, ಬೆಂದಿದೆ ಚೆನ್ನಾಗಿ. ಅಕ್ಕಿ ಹಿಟ್ಟು ಎಷ್ಟು ನೀಟಾಗಿ ಸಾಫ್ಟಾಗಿ ಮುದ್ದೆ ಆಗಿದೆ ನೋಡಿ. ತುಪ್ಪ ಸವರ್ತೀನಿ, ಎಣ್ಣೆ ಎಲ್ಲ ಏನು ಸವರಿದ್ರೆ ಚೆನ್ನಾಗಿರಲ್ಲ. ತುಪ್ಪ
ತುಪ್ಪ ಸವರ್ಬಿಟ್ಟು ಇಲ್ಲ ಹಾಕ್ಕೊಂಡು ಸ್ವಲ್ಪ ನಾದ್ಕೋಬೇಕಾ? ನಾದ್ಕೊಂಡು ಅದು ಉಂಡೆ ಕಟ್ಟಬೇಕಲ್ವಾ. ಕಚ್ಕೊಳುತ್ತೆ ಅಂತ ಒಂಚೂರು ತುಪ್ಪ ಸವರ್ತಾ ಇದ್ದೀನಿ ಅಷ್ಟೇ. ವಾವ್, ಸಖತ್ತಾಗಿ ಬಂತು. ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಒತ್ಕೋಬೋದು. ಒಂದು ಹೊತ್ತು ಕೊಡ್ತೀನಿ ಬನ್ನಿ, ಅದಕ್ಕೆ ಒತ್ತು ಅಂತ ಅದಕ್ಕೆ ಹಾಕ್ಕೊಡಿ. ನಾನು ಮುದ್ದೆನೆಲ್ಲ ತುಂಬ ಕಷ್ಟ ಒತ್ತೋದು. ಮೊದಲೊಂದು ಸರಿ ಮಾಡಿದ್ದಾಗ ಒತ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒತ್ತಿದ್ದೆ ತುಂಬ, ಆದರೆ ಇಷ್ಟು ಕಮ್ಮಿ ಮಾಡಿರಲಿಲ್ಲ ಅವಾಗ. ಜಾಸ್ತಿ ಮಾಡಿಬಿಟ್ಟು ಒತ್ತಕ್ಕಾಗದಿದ್ರೆ ಇಬ್ರು ಕಷ್ಟಪಟ್ಟಿದ್ವಿ. ನಮ್ಮ ಅಣ್ಣ ಹತ್ರ ಎಲ್ಲ ಒತ್ತಿದ್ವಿ ಗೌರಿ ಹಬ್ಬ ಟೈಮಲ್ಲೇ. ಚೆನ್ನಾಗಿ ಬಂತಲ್ಲ, ಚೆನ್ನಾಗಿ ಬಂದಿದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಈ ತರ ಒತ್ತಿಟ್ಟು ಮತ್ತೆ ಸ್ಟೀಮ್ಗೆ ಇಡ್ತಾರೆ. ಬಟ್ ನಾವು ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಅವರು ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಒತ್ಬಿಟ್ಟು ಆಮೇಲೆ ಸ್ಟೀಮ್ಗೆ ಇಡ್ತಾರೆ. ಬಟ್ ಈ ತರ ಮಾಡ್ಕೊಂಡ್ರೆ ಈಸಿ, ರೆಡಿ ಟು ಈಟ್ ಇದು ಅಲ್ವಾ? ಅದಕ್ಕೆ ನಮ್ಮನೆ ಎಲ್ಲ ಮಮ್ಮಿಯವರೆಲ್ಲ ಇದೇ ತರ ಮಾಡೋದು. ನಮ್ಮ ಅತ್ತೆ ಎಲ್ಲ ಇದೇ ತರ ಅಂತೆ ಮಾಡೋದು. ಸೊ ಅದಕ್ಕೆ ನಮ್ಮ ಅತ್ತೆ ತರಾನೇ ಪ್ರೊಸೆಸ್ ಫಾಲೋ. ಚೆನ್ನಾಗಿ ಬೆಂದಿದ್ರೆ ಈ ತರ ಅಂಟಲ್ಲ, ಇಲ್ಲಾಂದ್ರೆ ನೆಲಕ್ಕೂ ಅಂಟ್ಕೊಳುತ್ತೆ, ಕೈಗೂ ಅಂಟ್ಕೊಳುತ್ತೆ, ಮತ್ತೆ ಇದಕ್ಕೂ ಒತ್ತೋ ಇದಕ್ಕೂ ಅಂಟ್ಕೊಳುತ್ತೆ. ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಯಾವ ಶೇಪ್ ಮಾಡ್ತೀರಾ? ಅದಕ್ಕೆ ಟ್ರಯಾಂಗಲ್ ಮಾಡ್ತೀರಾ? ನೆಕ್ಸ್ಟ್ ನೀನು ನಮ್ಮ ಅತ್ತಿಗೆ ಒತ್ತಿ ಸುಸ್ತಾಯ್ತು. ನಾನು ಒತ್ತೀನಿ ಕೊಡಿಯೋದಕ್ಕೆ ಅಂದೆ. ಸೆಕೆಂಡ್ ಟೈಮ್ ಅವರೇ ಒತ್ತಿದ್ರು, ಇವಾಗ ನನ್ನ ಒತ್ತು ಅಂತಿದ್ದಾರೆ. ರಾಗಿ ಶಾವಿಗೆ ಬೇರೆ ಒತ್ತಬೇಕು, ಕಡುಬು ಬೇರೆ ಮಾಡ್ಬೇಕು. ನಮ್ಗೆ ಇನ್ನೊಂದು ಗೊತ್ತಾ, ಚಕ್ಲಿದ ಹಿಂಗ್ ತಿರ್ವಾದಿರುತ್ತಲ್ಲ, ಆರಾಮಾಗಿ ಒತ್ಬೋದು ಅದ್ರಲ್ಲಿ, ಇಷ್ಟು ರಿಸ್ಕ್ ಅನ್ಸಲ್ಲ. ನಮ್ಮ ಮನೇಲಿ ಆ ತರದ್ದೇ ಇರೋದು. ಆರಾಮಾಗಿ ಹಿಂಗೆ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ. ನಾನು ಉಂಡೆ ಕಟ್ತೀನಿ, ನೀನು ಒತ್ತಿ ಬಂದ ಅದಕ್ಕೆ ಪ್ರೆಸರ್ ಹಾಕ್ಬೇಕು. ನೋಡಿ, ಇದು ಒತ್ತಿದ್ದು ನಾನೇ. ಎಷ್ಟು ಚೆನ್ನಾಗಿದೆ, ವಾವ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಜಾಗ ಇರಲಿಲ್ಲ ಅಂತ ಚಿಕ್ಕದಾಗಿ ಒತ್ತಿದ್ದೀನಿ ನಾನು. ನಿಜ ತುಂಬ ಕಷ್ಟ ಆಯಿತು ನನಗೆ, ಆಗಿಲ್ಲ ಒತ್ತೋದಕ್ಕೆ. ತುಂಬ ಕಷ್ಟ ಇದೆ, ತುಂಬ ಸ್ಟ್ರೆಂತ್ ಬೇಕು ಒತ್ತೋದಕ್ಕೆ. ಇನ್ನೊಂದು ಎಕ್ಸ್ಟ್ರಾ. ವಾವ್, ನೋಡಿ ಚೆನ್ನಾಗಿ ಬಂತು. ನಿಜ ಚೆನ್ನಾಗಿ ಬಂತು. ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಇಷ್ಟು ನೀಟಾಗಿ ಮಾಡೋದಕ್ಕಾಗೋದು, ಇಲ್ಲಾಂದರೆ ನಿಜ ಎಲ್ಲ ಬ್ರೇಕ್ ಆಗೋದು. ನಮ್ಮ ಮನೇಲಿ ಪಾಪ ನಮ್ಮ ಮಮ್ಮಿ ಮಾಡುವಾಗ ನಾನು ಒಂದು ದಿವಸನೂ ಮಾಡಿದವಳಲ್ಲ. ಅವಾಗ ಮಾಡ್ಕೊಟ್ಟಿದ್ದಿದ್ರೆ ನೋಡಿ, ಇವಾಗ ಮಾಡೋ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅಂದ್ರೆ ಹೆಣ್ಮಕ್ಳು ಮಾಡ್ಕೊಟ್ಟು ಕಲ್ತಿದ್ರು ಮಾಡಲೇಬೇಕು. ನಮ್ಮ ಮನೇಲಿ ಪೊಂಗಲ್ ಆಯ್ತು ಇವತ್ತು. ಪೊಂಗಲ್ ಹಾಲುತ್ತು. ಎಷ್ಟು ಗಮ್ಮಂತಿದೆ ಅಪ್ಪ. ಪೊಂಗಲ್ ಎಲ್ಲ ಉಕ್ಕಿ ಸುರಿದೋಯ್ತು. ನಾವು ಶಾವಿಗೆ ಹೊತ್ತೋ ಅಷ್ಟರಲ್ಲಿ ಸಿಮ್ಮಲ್ಲಿ ಇಟ್ಟಿದ್ವಿ, ಹಂಗೆ ಉಕ್ಕಿಟ್ಟಿದೆ. ಉಕ್ಕೈತೆ ಉಕ್ಕಿ. ರಾಗಿದಕ್ಕೂ ಸ್ವಲ್ಪ ಬಿದ್ಬಿಟ್ಟಿದೆ ಉಕ್ಕಿ. ನಾನಿಲ್ಲಿ ಶಾವಿಗೆಗೆ ಒತ್ತುತ್ತಾ ಇದ್ದೀನಿ. ಆನಲ್ಲ ಇದೆ, ಹಂಗೆ ಇಟ್ಕೊಳ್ಳಿ. ಬರುತ್ತಾ? ಬರ್ತಾ ಇದೆ. ನೋಡ್ಬೇಕಿವತ್ತು ಅಶ್ವಿನಿನ ಶಾವಿಗೆನ. ಗ್ರಿಪ್ ಇಲ್ಲ, ಇಲ್ಲಿ ಗ್ರಿಪ್ ಇದ್ದಿದ್ರೆ ಒತ್ಬೋದಿತ್ತು. ಗ್ರಿಪ್ ಇಲ್ಲ, ಇದು ಅದರಿಂದ ಕಷ್ಟ ಆಗ್ತಾ ಇರೋದು. ಇಲ್ಲ ಅಂದ್ರೆ ಇದಿಷ್ಟು ಒತ್ತದೊಳಗೆ ಇದೊಂದು ಒತ್ತೋದು ಕಷ್ಟನಾ? ಹೌದೌದು. ಫೈನಲಿ ತುಂಬ ಚೆನ್ನಾಗಿ ಬಂತು. ಸಣ್ಣಗೆ ಚೆನ್ನಾಗಿದೆ. ಈಗ ನಮ್ಮ ಅತ್ತಿಗೆ ಇಲ್ಲಿ ಕಡುಬುಗೆ ಮಾಡ್ಕೋತಾ ಇದ್ದಾರೆ. ಇದೇ ಕಡುಬಿಗೆ ಹಿಟ್ಟಿಗೆ ಈ ಪೌಡ್ರ್ ಹಾಕ್ಬಿಟ್ರೆ ಕಡುಬಾಗೋಗುತ್ತೆ. ಇವತ್ತು ನೋಡಿ ಚಾನಲಲ್ಲಿ ಹಬ್ಬ. ಕಡುಬು ರೆಸಿಪಿ ಬೇರೆ, ಶಾವಿಗೆ ರೆಸಿಪಿ ಬೇರೆ, ರಾಗಿ ಶಾವಿಗೆ ರೆಸಿಪಿ ಬೇರೆ ಎಲ್ಲ ತೋರಿಸ್ತಾರೆ. ನಮ್ಮ ಅತ್ತಿಗೆ ಬಂಪರ್ ಆಫರ್ ಎಲ್ಲರಿಗೂ ಒಂದೇ ಸರಿ ತೋರಿಸ್ಬಿಡ್ತಿದ್ದಾರೆ. ಅಂದರೆ ಒಂದೇ ಹಿಟ್ಟಲ್ಲಿ ಎಷ್ಟು ಮಾಡ್ಬೋದು ಅಂತ ಅಷ್ಟೇ. ನಿಜ. ಕಡುಬು ರೆಸಿಪಿನೂ ತೋರಿಸಿ. ವಾವ್, ಏನದಕ್ಕೆ ಇದು ಬಾದುಷಾ ಬರುತ್ತಲ್ಲ, ಚಂದ್ರಕಲಾ, ಹಿಂಗೆ ಚೆನ್ನಾಗೈತಾ? ಚೆನ್ನಾಗಿದೆ. ವೀಕ್ ಇದೆ ನಮ್ಮ ಮಕ್ಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. 1 ವೀಕ್ ಇದೆಯಾ ಅದಕ್ಕೆ? 10 days ಇದೆ ಅನ್ಸುತ್ತೆ. ಸೊ ಪಾಪ ಏನೇನು ಕೇಳ್ತಾರೆ, ಏನೇನು ಆಸೆ ಆಗುತ್ತೆ ಅವ್ರಿಗೆ, ಕೇಳಿದ್ದೆಲ್ಲ ಮಾಡ್ಕೊಡೋದು. ನಿಮ್ಮನೇಲೂ ಹಾಗೆ ಮಾಡ್ತಿರ್ತೀರಾ ಅಲ್ವಾ? ನಮ್ಮನೇಲಂತೂ ಯಾವಾಗೂ ನಡೀತಿರುತ್ತೆ. ಮಕ್ಳಿರೋ ಮನೆ ಎಲ್ಲ ಹಂಗೆ ಅನ್ಸುತ್ತಲ್ವಾ ಅದಕ್ಕೆ?
ಎಲ್ಲ ಊರಿಗೆ ಹೋಗ್ತಿದ್ದು ಕಮ್ಮಿ, ನಮ್ಮ ಅಜ್ಜಿನೇ ತಗೊಂಬರೋದು. ನಮ್ಮ ಅಜ್ಜಿ ತೊಂಬಿಟ್ಟು ಮಾಡ್ತಾರೆ. ನೆಕ್ಸ್ಟ್ ಮಾಡೋಣ ನಾವು, ತೊಂಬಿಟ್ಟು ಒಂದ್ಸರಿ ಟ್ರೈ ಮಾಡೋಣ. ನಮ್ಮ ಅಜ್ಜಿ ಹೆಂಗ್ ಮಾಡ್ತಾರೆ ಅಂದ್ರೆ ನಮ್ಮ ಅಜ್ಜಿ ಕೈ ರುಚಿ ಇನ್ಯಾರ ಕೈಯಲ್ಲೂ ನಾನು ತಿಂದಿಲ್ಲ. ಉರ್ದಕ್ಕಿ ತೊಂಬಿಟ್ಟು, ಹಸಕಿ ತೊಂಬಿಟ್ಟಲ್ಲ, ಉರ್ದಕ್ಕಿ ತೊಂಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂಗೆ ಒಂದೊಂದ್ಸರಿ ಕನ್ಸಲ್ ಬಂದ್ಬಿಡುತ್ತೆ, ನಮ್ಮ ಅಜ್ಜಿ ಬಂದು ತಂಬಿಟ್ಟು ತಂದು ಕೊಡ್ತಾ ಇದಾರೆ ಅನ್ನೋ ತರ ಕನ್ಸಲ್ ಬಂದ್ಬಿಟ್ಟಿರುತ್ತೆ. ನಮ್ಮ ಯಜಮಾನರಿಗೆ ತುಂಬಾ ಇಷ್ಟ ಅವ್ರ ಅಜ್ಜಿ ತಂಬಿಟ್ಟು ಮಾಡೋದು, ಮಾವ ಅವ್ರಮ್ಮ. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ, ನಂಗೂ ಇಷ್ಟ. ಅದಕ್ಕೆ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಮನೇಲಿ ಹೆಂಗ್ ಆಡ್ತಿರ್ತೀವಿ ಅಂದ್ರೆ ನಮ್ಮ ಅಜ್ಜಿ ಏನಾದ್ರು ತಂಬಿಟ್ಟು ತಗೊಬಂದು ನಮ್ಮ ಹಳೆ ಮನೆ ಹತ್ರ ಅಕ್ಕಪಕ್ಕದವರೆಲ್ಲ ಪರಿಚಯ ಇದ್ರು, ನಮ್ಮ ಅಜ್ಜಿಗೂ ಕೊಟ್ಬಿಟ್ರೆ ನಾವು ಕೆಲ್ಸದಿಂದ ಬಂದಿದ ತಕ್ಷಣ ಜಗಳ, ಏನಿಗೆ ಕೊಟ್ಟೆ, ನಮಗ್ ಬೇಕಿತ್ತು ಅಂತ. ಅಷ್ಟು ಇಷ್ಟ. ಯಾಕಂದ್ರೆ ನಮ್ಮ ಅಜ್ಜಿ ಬರ್ತಿದ್ರೆ ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ದಾಗ ತೊಂಬಿಟ್ಟು ಮಾಡ್ಕೊಂಡು ತಗೊಂಬರೋರು. ನಮ್ಗೆ ಆ ಹಬ್ಬದಲ್ಲಿ ಏನಾದ್ರು ತೊಂಬಿಟ್ಟು ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ತಿದ್ವಿ. ಅಜ್ಜಿ ಈಗ ಬಂದ್ರು ತಂಬಿಟ್ಟೇ ಮಾಡ್ಕೊಂಡ್ ಬರೋದು, ಬೇರೆ ಇನ್ನೇನು ಮಾಡ್ಕೊಂಡ್ ಬರಲ್ಲ. ಮೊದ್ಲು ಸಿಕ್ಕಿನುಂಡೆ ಎಲ್ಲ ಮಾಡ್ಕೊಂಡ್ ಪಕ್ಷ ಇದ್ದಾಗ ಸಿಕ್ಕಿನುಂಡೆ ಅದೆಲ್ಲ ಮಾಡ್ಕೊ, ಚಕ್ಲಿ ನಿಪ್ಪಟ್ಟು ಅದೆಲ್ಲ ಮಾಡೋದು. ಇವಾಗ ನಮ್ಮ ಅಜ್ಜಿಗೆ ಸ್ವಲ್ಪ ಏಜ್ ಆಗಿದೆ, ಏನ್ ಮಾಡಲ್ಲ. ಇವ್ರ ಅಜ್ಜಿ ಅವ್ರಿಗೆ ಅಕ್ಕ, ನಮ್ಮ ಅಜ್ಜಿ ನಮ್ಮಮ್ಮನ ಅಮ್ಮನಿಗೆ ಮಾವ ಅವರಮ್ಮ ಅಕ್ಕ. ಹೆಂಗೆ ಒಂದೊಂದು ತಿಂಡಿಗಳು ನೋಡ್ತಾ ಇದ್ರೆ ಅದಕ್ಕೆ ನಮ್ಮ ಹಳಬ್ರು, ಅಯ್ಯೋ ಕರೆಂಟ್ ಹೋಯ್ತು. ಈವ್ನಿಂಗ್ ಟೈಮ್ ಮಾಡಿದ್ರೆ ಇದೊಂದು ಕಾಣಿಸ್ತಾ ಇದೆಯಾ? ಡೋರ್ ಓಪನ್ ಮಾಡ್ಕೋಬೇಕಿತ್ತು. ಮಾಡ್ತೀನಿ. ನಮ್ಮ ಹೊಚ್ಚೋಗೆ ಎಷ್ಟು ಬೆಳ್ಳಗಿದೆ ತೋರ್ಸೋದಿಕ್ಕೆ, ಪವರ್ ಹೋದ್ರೂ ಚಂದ್ರನ್ ಥರ ಹೊಳಿತಿದೆ. ಇಲ್ಲಿ ನೋಡಿ, ಅದಕ್ಕೆ ಶಾವಿಗೆ ಕಡುಬು ಎಲ್ಲ ಚಂದ್ರನ್. ಆ್ಯಕ್ಚುಲಾಗಿ ಕರೆಂಟ್ ಇಲ್ಲ, ಈವ್ನಿಂಗ್ ಟೈಮು ಸ್ವಲ್ಪ ಕತ್ಲಾಗಿದೆ, ಮೋಡ ಬೇರೆ ಇದೆ, ಮಳೆ ಬರಂಗಿದೆ. ಹೆಂಗೆ ಹೊಳಿತಿದೆ. ಬೆಳ್ಳಿ ಇದು ಚಿನ್ನ ಎರಡೂ ಸೇರಿಸ್ಕೊಂಡು ತಿಂತಿದ್ದೀವಿ ನಾವು. ಎಷ್ಟು ಮಾಡ್ತಾ ಇದ್ದಾನೆ. ಅತ್ತೆ ಮಾಡಿರೋದು ಹೆಂಗೈತೆ ಹೇಳು ಫಸ್ಟು. ಅಮ್ಮ ಮಾಡಿರೋದು ಚೆನ್ನಾಗಿದೆಯಾ, ಅತ್ತೆ ಮಾಡಿರೋದು ಚೆನ್ನಾಗಿದೆಯಾ? ರಾಗಿ ಶಾವಿಗೆಗೆ ರೆಡಿ ಆಗ್ತಾ ಇದೆ. ಇದು ಸ್ವಲ್ಪನೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕೈತೆ ಅಷ್ಟೇ. ಅದಕ್ಕೊಂದು ಅರ್ಧ ಕಪ್ಪು ಹಿಟ್ಟಾಕಿ ಮುದ್ದೆ ಥರ ನೀಟಾಗಿ ಜಡ್ಕೊಳ್ಳೋಣ. ನಾವು ಅಕ್ಕಿ ಶಾವಿಗೆ ಎಲ್ಲ ಮಾಡಿಬಿಟ್ಟು ಆದಮೇಲೆ ಇದಕ್ಕೆ ಕೈ ಹಾಕಿದ್ದೀವಿ. ಯಾಕಂದರೆ ನೋಡಿ, ಇಲ್ಲಿ ಉಕ್ಕಿ ಸುರಿದೋಗಿದೆ ಕಾಯಲು. ಇದನ್ನು ಸ್ವಲ್ಪನೇ ಮಾಡ್ತಿದ್ದೀರಿ, ಮಕ್ಳಿಗೆ ಮಾತ್ರ ಒಂದೊಂದು ಕೊಡೋದಕ್ಕೆ ಅಂತ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಿದ್ದಾರೆ ಅಂಟದೇ ಇರಲಿ ಅಂತ. ಬೆಂದಿದೆ, ಆಲ್ಮೋಸ್ಟ್ ಬೆಂದು ಅದು ಉಬ್ಬಿದೆ ಅಲ್ವಾ, ಅದಕ್ಕೆ ಚೆನ್ನಾಗಾಗಿದೆ ನೋಡಿ, ಅಂಟ್ತಿಲ್ಲ. ಹಿಂಗೆ ತಳ ಬಿಡಬೇಕು. ಸೊ ಅವಾಗ ರೆಡಿಯಾಗಿದೆ ಅಂತ ಅರ್ಥ. ಸಖತ್ತಕ್ಕೆ ಯಾಕೆ ಬೇಕು ಬಂತೀವಿ? ಯಾಕದಕ್ಕೆ ಹಿಟ್ಟು ಚೆನ್ನಾಗಿ ಬಂದಿದೆ. ಹೌದು, ಹೋದ ಸರಿ ಆಗಲೇ ಇಟ್ಟು ಸ್ವಲ್ಪ ಗಟ್ಟಿ ಮಾಡಿದ್ವಿ, ಇದು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇಬ್ರು ಸೇರಿ ಅಕ್ಕಿ ಶಾವಿಗೆ ರಾಗಿ ಶಾವಿಗೆ ಎರಡೂ ರೆಡಿ ಮಾಡಿದ್ದೀವಿ. ಈಗ ನಮ್ಮ ಮನೇಲಿ ಎಲ್ಲರಿಗೂ ಟೇಸ್ಟ್ ಕೊಡ್ತೀವಿ. ಆಲ್ಮೋಸ್ಟ್ ತುಂಬ ಸಾರಿ ತಿಂದಿದ್ದಾರೆ, ಬಟ್ ಇವತ್ತು ಹೇಗಾಗಿದೆ ರಿವ್ಯೂ ಕೇಳೋಣ. ಇದ್ರ ಜೊತೆಗೆ ಸರ್ಪ್ರೈಸ್ ಆಗಿ ಕಡುಬು ಸಹ ಮಾಡಿದ್ದಾರೆ ನಮ್ಮ ಅದಕ್ಕೆ. ಹೆಂಗೂ ಹಿಟ್ಟು ಒಂದೇ ಹಿಟ್ಟಲ್ಲಿ 3 ರೆಸಿಪಿ ಮಾಡಿದ್ದೀವಿ. ಇದು ರಾಗಿದು ಒಂದು ರೆಸಿಪಿ, ಕಡುಬು ಮತ್ತು ಅಕ್ಕಿ ಶಾವಿಗೆ ಎರಡೂ ಮಾಡಿದ್ದೀವಿ. ನಿಮಗೂ ಶಾವಿಗೆ ಮತ್ತು ಕಾಯಿ ಹಾಲು ಕಡುಬು ಇದೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಬ್ಲ್ಯಾಂಕ್ ಆದ, ನನಗೆ ನಾನು ಶಾವಿಗೆ ನೋಡ್ತಾ ಇದ್ದೀನಿ, ಇತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಮಕ್ಳು ಯಾರಾದರೂ ಮುದ್ದೆ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ನಿಜವಾಗ್ಲೂ ತುಂಬ ಹೆಲ್ತ್ಗೆ ಒಳ್ಳೆಯದು. ಅವ್ರಿಗೂ ಎನರ್ಜಿ ಸಿಗುತ್ತೆ, ಮತ್ತು ನಮಗೂ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಇರೋ ಫುಡ್ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕಂದರೆ ನಾರ್ಮಲಾಗಿ ಅನ್ನ ತಿಂತಾರೆ, ಯಾರು ಮುದ್ದೆ ತಿನ್ನಲ್ಲ ಹೆಚ್ಚಾಗಿ. ಸೊ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಸೊ ನಮಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ಎಲ್ಲ ಬಂತು ಅಂತ ಕಮೆಂಟ್ ಮಾಡಿ. ಇಬ್ರು ಸೇರ್ಕೊಂಡು ಮಾಡಿದ್ದು ಅದಕ್ಕೆ ನಾದ್ನಿ, ಅದಕ್ಕೆ ವರ್ಸಸ್ ನಾದ್ನಿ ಇಲ್ಲ, ಕಮೆಂಟ್ ಅಲ್ಲಿ ಮಾಡಿರೋದು ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಟೇಸ್ಟ್ ಮಾಡೋಣ. ನನ್ನ ಮಗ ರಾಗಿದು ಹಾಕ್ಕೊಟ್ರೆ ಕಡುಬು ಬೇರೆ ಎತ್ಕೊಂಡಿದ್ದಾನೆ. ನಮ್ಮಮ್ಮ ತಿಂದು ಮುಗಿಸ್ಬಿಟ್ಟಿದ್ದಾರೆ. ಹೆಂಗಿತ್ತಮ್ಮ? ಚೆನ್ನಾಗಿದೆ. ಅದಕ್ಕೆ ರಾಗಿ ಶಾವಿಗೆ ತಿಂತಾ ಇದ್ದೀನಿ ನಾನು. ನನಗೂ ರಾಗಿ ಶಾವಿಗೆ ಬೇಕಿತ್ತು, ರಾಗಿ ಶಾವಿಗೆ ಕಮ್ಮಿ ಮಾಡಿದ್ವಿ, ಬಟ್ ಒಂದು ಸ್ಪೂನ್ ತೊಗೊತೀನಿ. ಮೋಯ್ತಾ ಹೆಂಗಿದೆ ಮಗನೆ? ಕಾಯಿಲ್ ಜೊತೆ ತುಂಬ ಚೆನ್ನಾಗಿದೆಯಾ? ಮಾಡು, ಮತ್ತೆ ಚೆನ್ನಾಗಿದೆ ಅಂದೆ ಇಲ್ಲ ಕುಚ್ಚ. ತಿನ್ನು, ಸ್ಪೂನಲ್ಲಿ ತಿನ್ನು.
ನೋಡಿ ಇವಳೆ ಮುದ್ದೆ ತಿಂದೇ ಇದ್ರೆ ಇರೋಳು ರಾಗಿ ತಿಂದ್ಬಿಟ್ಟು ಅಂತಿದ್ದಾಳೆ. ಸೊ ನಿಮ್ಮ ಮನೇಲಿ ಯಾರಾದರೂ ಮುದ್ದೆ ತಿನ್ನಲ್ಲ ಅಂದರೆ ಮಕ್ಕಳು ಮಾಡಿಕೊಡಿ, ಈ ಥರ ನಿಜ ತಿಂತಾರೆ. ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.